ಇವತ್ತು ಸಿದ್ದರಾಮಯ್ಯ ಮೇಲೆ ಆರೋಪಗಳು ರಾಜೀನಾಮೆ ನೀಡಿ ಅಂದ್ಬಿಟ್ಟು ವಿರೋಧ ಪಕ್ಷಗಳು ಹೇಳ್ತಾ ಇದೆ. ಇವತ್ತು ನಿರ್ಮಲಾ ಸೀತಾರಾಮನ್ ಮೇಲೆ FIR ಆಗಿದೆ ಬಾಣಿ ವಿಷಯದಲ್ಲಿ. ಚುನಾವಣೆ ಸಂದರ್ಭದಲ್ಲಿ ನೀಡಿದಂಥ ಆಶ್ವಾಸನೆ ಕೇಂದ್ರ ಸರ್ಕಾರ. ಸಿದ್ದರಾಮಯ್ಯನವರು ಮೂಢ ಹಗರಣದಲ್ಲಿ ಇವತ್ತು ಅವ್ರದ್ದೇನು ಪಾತ್ರನೇ ಇಲ್ಲ. ಮೂಢ ಹಗರಣದಲ್ಲಿ ಇವತ್ತು ಸಿದ್ದರಾಮಯ್ಯನವ್ರ ಮೇಲೆ ಏನಕ್ಕೆ ಆರೋಪ ಮಾಡ್ತಾರೆ BJP-ಯವರು ಅಂದರೆ, ಇವತ್ತು 5 ಗ್ಯಾರಂಟಿಗಳನ್ನ ಸಿದ್ದರಾಮಯ್ಯನವರು ಏನು ಚುನಾವಣೆ ನಮ್ಮ ಕಾಂಗ್ರೆಸ್ ಪಕ್ಷ ಏನು ಭರವಸೆಗಳನ್ನ ಕೊಟ್ಟಿತ್ತು, ಇವತ್ತು ಇವತ್ತು ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು ಇವರ ಒಂದು ನೇತೃತ್ವದ ಸರ್ಕಾರ ಏನು ಭರವಸೆಗಳನ್ನೆಲ್ಲ ಕೊಟ್ಟಿತ್ತು, ಆ 5 ಗ್ಯಾರಂಟಿಗಳನ್ನು ತಳಮಟ್ಟದ ಒಬ್ಬ ಸಾಮಾನ್ಯನಿಗೂ ಇವತ್ತು ಆ ಒಂದು ಭಾಗ್ಯಗಳನ್ನ ತಲುಪೋ ನಿಟ್ಟಿನಲ್ಲಿ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಬಹಳ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದೆ. ಕರ್ನಾಟಕ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಹಗಲಿರುಳು ಶ್ರಮಿಸ್ತಾ ಇದೆ. ಇದನ್ನ ಸಹಿಸಲಾರದೇ ಇರುವಂತ ಈ BJP-ಯವರು ಮತ್ತು JDS-ನವರು, ಇವತ್ತು ಕೇಂದ್ರದಲ್ಲಿ BJP ಇದೆ. ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರ ಸಚಿವರು ಇವತ್ತು ಚುನಾವಣೆ ಸಂದರ್ಭದಲ್ಲಿ ಏನ್ ಮಾಡಿದ್ರು, ಎಲೆಕ್ಷನ್ ಬಾಂಡ್ ಅಂತ ಹೇಳಿ ತಂದ್ರು. ಇವತ್ತು ಇಡೀ ದೇಶದ ಜನತೆಗೆ ಗೊತ್ತಿದೆ ಭ್ರಷ್ಟಾಚಾರ ಅಂತಂದ್ರೆ BJP, ಭ್ರಷ್ಟಾಚಾರ ಅಂದ್ರೆ BJP. ಈಗ ಕಾಂಗ್ರೆಸ್ ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಅದನ್ನ ಏನಾದರೂ ಮಾಡಿ ಇವತ್ತು ಅದನ್ನ ಕೆಳಗಿಳಿಸುವಂತ ಒಂದು ಹುನ್ನಾರ, ಒಂದು ಷಡ್ಯಂತ್ರ. ಯಾವುದೇ ಕಾರಣದಲ್ಲೂ ನೀವು ಯಶಸ್ವಿ ಆಗಲ್ಲ. BJP-ಯವರು ಮತ್ತು JDS-ನವರು ಏನೆಲ್ಲ ಮಾಡಿದ್ರು ಇವತ್ತು ಸಿದ್ದರಾಮಯ್ಯನವರು ಏನು ಆದೇಶ ಮಾಡಿಲ್ಲ. ಇವತ್ತು ಅವ್ರು ಯಾವುದೋ ನೇರವಾಗಿರ್ಬೋದು, ಇಲ್ಲ ಬೇರೆ ಯಾವುದೇ ರೀತಿಯಲ್ಲೂ ಅವ್ರದ್ದೇನು ಹಸ್ತಕ್ಷೇಪ ಇಲ್ಲ. ಇವತ್ತು ಮೂಢ ಹಗರಣದಲ್ಲಿ ಸುಮ್ಮನೆ ವಿನಾಕಾರಣ ಇವತ್ತು ಅವ್ರನ್ನ ನೀವು ರಾಜೀನಾಮೆ ಕೇಳ್ತಿರಲ್ಲ. ಫಸ್ಟ್ ಮತ್ತೆ ನಿರ್ಮಲಾ ಸೀತಾರಾಮನ್ ಅವ್ರ ಕೈಲಿ ರಾಜೀನಾಮೆ ಕೊಡಿಸಿ, ನರೇಂದ್ರ ಮೋದಿ ಅವ್ರ ಕೈಲಿ ರಾಜೀನಾಮೆ ಕೊಡಿಸಿ, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ JDS-ನ ನಮ್ಮ ನಾಯಕರಾಗಿರ್ತಕ್ಕಂಥ ಹಿಂದಿನ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವ್ರ ಕೈಲಿ ರಾಜೀನಾಮೆ ಕೊಡಿ. ನೀವು ಈ ಎಲ್ಲ ನಾಯಕರುಗಳ ರಾಜೀನಾಮೆ ಕೊಟ್ಟರು ಸಿದ್ದರಾಮಯ್ಯನವರ ರಾಜೀನಾಮೆ ಕೊಡುವಂಥ ತಪ್ಪೇನು ಮಾಡಿಲ್ಲ. ನೀವು ಸಿದ್ದರಾಮಯ್ಯನವರ ರಾಜೀನಾಮೆನ ಕೇಳೋಂಗೂ ಇಲ್ಲ. ಬಟ್ ಏನಪ್ಪಾ ಅಂದ್ರೆ ನಿಮಗೆ ಬೇರೆ ಇನ್ನೇನು ಇಲ್ಲ. ಏನಾದರೂ ಮಾಡಿ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ತೆಗಿಬೇಕು ಅಂತ ಹೊರಟಿದ್ರ, ಅದು ನಿಮ್ಮ ಹಣೆ ಬರದಲ್ಲಿಲ್ಲ. ಒತ್ತಡದಿಂದ ಇದೆಲ್ಲ ಆಗಿದೆಯಾ? ಖಂಡಿತವಾಗಿಯೂ ಇದು ರಾಜಕೀಯ ಒಂದು ಹುನ್ನಾರ, ಒಂದು ಷಡ್ಯಂತ್ರ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸಿದ್ದರಾಮಯ್ಯನವರನ್ನ ತೆಗೆಯಬೇಕು. ಕಾರಣ ಯಾಕಪ್ಪ ಅಂತಂದ್ರೆ, ಒಂದು ಪರಿಶುದ್ಧವಾದ, ಒಂದು ನಿಷ್ಕಲ್ಮಶವಾದ ಒಂದು ಆಡಳಿತ, ಬಹುಶಃ ಇವತ್ತು ಇಡೀ ದೇಶಕ್ಕೆ ಒಂದು ಮಾದರಿಯಾದಂತಹ ಒಂದು ಆಳ್ವಿಕೆಯನ್ನ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ತಂಡ, ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರಾಗಿರ್ಬೋದು, ನಮ್ಮ ಡಾಕ್ಟರ್ G ಪರಮೇಶ್ವರ್ ಆಗಿರ್ಬೋದು, ಇನ್ನೂ ಅನೇಕ ಇದೆಲ್ಲ ಹಿರಿಯ ಸಚಿವರುಗಳಿದ್ದಾರೆ ನಮ್ಮಲ್ಲಿ. ಇವತ್ತು ಬಹುಶಃ ಒಂದೊಂದು ಈಗ ನೋಡಿ, ಮೊನ್ನೆ ನಮ್ಮ ಒಂದು ಸಿರಾ ತಾಲೂಕಲ್ಲೇ ನಾನು ನಮ್ಮ ನಾಯಕರಾಗಿರ್ತಕ್ಕಂಥ DB ಜಯಚಂದ್ರ ಅವರು ಮಾತಾಡುವಂಥ ಸಂದರ್ಭದಲ್ಲಿ ಒಂದು ತಿಂಗಳಿಗೆ ಹೆಣ್ಮಕ್ಳಿಗೆ ಸುಮಾರು ಒಂದು ಆಸ್ಪಾಸಲ್ಲಿ ಇಷ್ಟು ಕೋಟಿ ಹಣ ಬರ್ತದೆ ಅಂತ ಹೇಳಿ ಒಂದು ಮಾಹಿತಿ ಇದೆ. ಈಗ ಇವ್ರಿಗೆಲ್ಲ ಇವತ್ತು ಏನಾಗ್ತದೆ ಅಂತಂದ್ರೆ, ಈಗ ದೇಶದಲ್ಲಿ ನೋಡಿ, ನಾನೊಂದು ಹೇಳ್ತೀನಿ, ಪ್ರಪಂಚದಲ್ಲಿ ಎಲ್ಲ ಕಾಯಿಲೆಗಳಿಗೂ ಔಷಧಿ ಇದೆ, ಈ ಹೊಟ್ಟೆ ಊರಿಗೆ ಎಲ್ಲೂ ಔಷಧಿ ಇಲ್ಲ. ಇದು ಸಿದ್ದರಾಮಯ್ಯನವರ ಒಂದು ಆಡಳಿತವನ್ನು ನೋಡಿ ಇವರು ಸಹಿಸಲಾರದೆ ಏನಾದರೂ ಮಾಡಿ, ಯಾಕಪ್ಪ ಅಂದ್ರೆ ಇದು ದೇಶವ್ಯಾಪಿ ಹರಡ್ತಾ ಇದೆ. ಸಿದ್ದರಾಮಯ್ಯನವರು ಏನು 5 ಗ್ಯಾರಂಟಿಗಳನ್ನ ಕೊಟ್ಟು ಇವತ್ತು ಸರ್ಕಾರ ಯಶಸ್ವಿಯಾಗಿ ನಾವು ಇವತ್ತು ಬಡವರ ಒಂದು ಕಲ್ಯಾಣಕ್ಕೋಸ್ಕರ ಶ್ರಮಿಸಿರ್ತಕ್ಕಂಥ ಸರ್ಕಾರ. ಇಂತಹ ಸರ್ಕಾರ ದೇಶದಲ್ಲಿ ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಜನ ಕಾಂಗ್ರೆಸ್ನಂತ ಎಲ್ಲಿ ಮುಖ ಮಾಡ್ತಾರೋ ಕಾಂಗ್ರೆಸ್ ಕಡೆಗೆ. ಈಗಾಗಲೇ ಮೊನ್ನೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಆಗಿರ್ಬೋದು, ಈ BJP-ಯವರು ಹೇಳ್ತಿದ್ರು 400 ಪಾರ್ ಕ್ಯಾ ಹುವಾ 400 ಪಾರ್, ಏನಾಯ್ತು ನಿಮ್ಮ 400, ಎಲ್ಲೋಯ್ತು 400? ದೇಶದ ಜನ ನೋಡ್ತಾ ಇದ್ದಾರೆ ನಿಮ್ಮ ನಡವಳಿಕೆಗಳನ್ನ. ನೀವು ಅಧಿಕಾರ, ಆಮೇಲೆ ನಿಮ್ಮಲ್ಲಿರ್ತಕ್ಕಂಥ ಕೆಲವು ಸಂಸ್ಥೆಗಳನ್ನ ನೀವು ನಿಮ್ಮ ಒಂದು ವೈಯಕ್ತಿಕವಾಗಿ ವಿರೋಧ ಪಕ್ಷದವ್ರನ್ನ ನೀವು ದಾಳಿ ಮಾಡೋದಕ್ಕೂ ಇದೆಲ್ಲ ಬಳಸ್ತಾ ಇದ್ದೀರಾ. ದೇಶದ ಜನ ನೋಡ್ತಾ ಇದ್ದಾರೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ನಿಮಗೆ ಪಾಠ ಕಲಿಸ್ತಾರೆ. ದಯಮಾಡಿ ಎಚ್ಚೆತ್ತುಕೊಳ್ಳಿ. ಇವತ್ತು ಸಿದ್ದರಾಮಯ್ಯನವ್ರ ಬಗ್ಗೆ ಮಾತನಾಡಲಿಕ್ಕೆ BJP-ಯವ್ರಿಗಾಗಲಿ JDS-ನವ್ರಿಗಾಗಲಿ ಫಸ್ಟು ನಿಮ್ಮ ತಪ್ಪುಗಳ ಬಗ್ಗೆ ನಿಮ್ಗೆ ಅರಿವಿರಲಿ. ಕೊಡಿಸಿ ಸಿದ್ದರಾಮಯ್ಯ ಅವ್ರ ಕೈಲಿ, ಫಸ್ಟು ನಿರ್ಮಲಾ ಸೀತಾರಾಮನ್ ಅವ್ರ ಕೈಲಿ ರಾಜೀನಾಮೆ ಕೊಟ್ಟು ತದನಂತರ ನೀವು ಯಾರ್ದಾರು ಬೇರೆಯವ್ರ ಬಗ್ಗೆ ಮಾತಾಡಿದ್ರೆ